ಕನ್ನಡ ಚಿತ್ರರಂಗದಲ್ಲಿ ಸ್ಯಾಂಡಲ್‌ವುಡ್‌ನ ಮಟ್ಟಕ್ಕೆ ಸಿಕ್ಕಾಪಟ್ಟೆ ಕ್ರೇಜ್ ಹಾಗೂ ಹೈಪ್ ಇರುವಂತಹ ಚಿತ್ರ. ಕಾರಣ ಚಿತ್ರದ ನಾಯಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದರ್ಶನ್ ಅವರ ಸಾಕಷ್ಟು ವೈಯಕ್ತಿಕ ಕಾರಣಗಳಿಂದ ಈ ಚಿತ್ರದ ಚಿತ್ರೀಕರಣ ಆಲ್ಮೋಸ್ಟ್ 6ರಿಂದ 8 ತಿಂಗಳುಗಳ ಕಾಲ ನಿಂತು ಹೋಗಿತ್ತು. ಡೆವಿಲ್ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ OTT ಹಾಗೂ ಸ್ಯಾಟಲೈಟ್ ರೈಟ್ಸ್ಗೆ ಪೈಪೋಟಿ ಆರಂಭ ಆಗಿದೆ. ಇದರ ಚಿತ್ರದ ಟೀಸರ್ ಬಂದಿಲ್ಲ, ಜಸ್ಟ್ ಫಸ್ಟ್ ಲುಕ್ ಬಂದಿದೆ ಅಷ್ಟೇ. ಟ್ರೇಲರ್ ಬಂದಿಲ್ಲ, ಇನ್ನು ಸಾಂಗ್ಗಳು ಕೂಡ ಬಂದಿಲ್ಲ. ಚಿತ್ರದಲ್ಲಿ ದೊಡ್ಡ ತಾರಾ ಬಳಗವಿದೆ. ಅವರ ಅಭಿಮಾನಿಗಳು ಅವರ ಮುಂದಿನ ಚಿತ್ರಕ್ಕೋಸ್ಕರ ಕೂಡ ಕಾಯ್ತಾ ಇದ್ದು, ಈಗ ಏನು ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರನ್ನ ಆರೋಪಿ ಸ್ಥಾನದಲ್ಲಿ ಪೊಲೀಸರು ನಿಲ್ಲಿಸಿದ್ದಾರೆ, ಅದರಿಂದ ಹೊರಗಡೆ ಬಂದೇ ಬರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಅವರ ಫ್ಯಾನ್ಸ್ ಕ್ರೇಜ್ ಕಮ್ಮಿ ಆಗಿಲ್ಲ, ಅದರ ಜೊತೆಗೆ ಅವರ ಚಿತ್ರಗಳ ಮೇಲೆ ಇರುವ ಕ್ರೇಜ್ ಕಮ್ಮಿ ಆಗಿಲ್ಲ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಡೆವಿಲ್ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ. OTT ಹಾಗೂ ಸ್ಯಾಟಲೈಟ್ ಪ್ಲಾಟ್ಫಾರ್ಮ್ಗಳು ಕೂಡ ಡೆವಿಲ್ ಚಿತ್ರದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಡೆವಿಲ್ ಕನ್ನಡ ಚಿತ್ರರಂಗದಲ್ಲಿ ಸ್ಯಾಂಡಲ್‌ವುಡ್‌ನ ಮಟ್ಟಕ್ಕೆ ಸಿಕ್ಕಾಪಟ್ಟೆ ಕ್ರೇಜ್ ಹಾಗೂ ಹೈಪ್ ಇರುವಂತಹ ಚಿತ್ರ. ಕಾರಣ ಚಿತ್ರದ ನಾಯಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ದರ್ಶನ್ ಅವರ ಸಿನಿಮಾಗಳು, ಹೊಸ ಸಿನಿಮಾಗಳ ಅಪ್ಡೇಟ್ ಬಂದ್ರೇನೆ ಈ ಹಿಂದೆ ಅವರ ಚಿತ್ರಗಳಿಗೆ ಯಾವೆಲ್ಲ ರೀತಿಯ ಕ್ರೇಜ್ ಇರ್ತಾ ಇತ್ತು ಅನ್ನೋದನ್ನ ನೀವು ನೋಡಿದ್ದೀರಾ. ಇನ್ನು ಸಿನಿಮಾದ ಅಪ್ಡೇಟ್ಗೆ ಆ ರೀತಿಯ ಕ್ರೇಜ್ ಇರಬೇಕಾದ್ರೆ ಸಿನಿಮಾದ ರಿಲೀಸ್ಗೆ ಇನ್ನು ಯಾವ ರೀತಿ ಕ್ರೇಜ್ ಇರುತ್ತೆ ಅನ್ನೋದಕ್ಕೆ ಕೂಡ ನೀವು ಸಾಕಷ್ಟು ದರ್ಶನ್ ಅವರ ಸಿನಿಮಾದ ರಿಲೀಸಿಂಗ್ ಸಂದರ್ಭದಲ್ಲಿ ಸಾಕ್ಷಿ ಕೂಡ ಆಗಿದ್ದಾರೆ. ಇದೀಗ ಡೆವಿಲ್ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ OTT ಹಾಗೂ ಸ್ಯಾಟಲೈಟ್ ರೈಟ್ಸ್ಗೆ ಪೈಪೋಟಿ ಆರಂಭ ಆಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲ ಅಂದ್ಕೊಂಡಂತೆ ಆಗಿದ್ದಿದ್ರೆ ಕಾಟೇರ ಚಿತ್ರದ ಒಂದು ಸೆಲೆಬ್ರೇಷನ್ನ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇತ್ತು. ಅಂದರೆ ಕಳೆದ ವರ್ಷವೇ ಈ ಚಿತ್ರ ರಿಲೀಸ್ ಆಗಿರಬೇಕಾಗಿತ್ತು. ಆದರೆ ದರ್ಶನ್ ಅವರ ಸಾಕಷ್ಟು ವೈಯಕ್ತಿಕ ಕಾರಣಗಳಿಂದ ಈ ಚಿತ್ರದ ಚಿತ್ರೀಕರಣ ಆಲ್ಮೋಸ್ಟ್ 6ರಿಂದ 8 ತಿಂಗಳುಗಳ ಕಾಲ ನಿಂತು ಹೋಗಿತ್ತು. ಅದಾದ ನಂತರ ನಟ ದರ್ಶನ್ ಅವರು ಬೇಲ್ನ ತೆಗೆದುಕೊಂಡು ಹೊರಗಡೆ ಬಂದ ನಂತರ ಈ ಚಿತ್ರದ ಶೂಟಿಂಗ್ ಈಗ ಆಲ್ರೆಡಿ ನೀಟಾಗಿ ಸಾಗ್ತಾ ಇದೆ. ಚಿತ್ರದ ಶೂಟಿಂಗಾಗಿ ನಟ ದರ್ಶನ್ ಅವರು ಕೋರ್ಟ್ನಲ್ಲಿ ಪರ್ಮಿಷನ್ ಅನ್ನು ತೆಗೆದುಕೊಂಡು ವಿದೇಶ ಪ್ರಯಾಣಗಳನ್ನು ಸಹ ಮಾಡಿದರು. ದುಬೈ, ಯುರೋಪ್ನ ಪ್ರಯಾಣವನ್ನು ಸಹ ಮಾಡಿದರು. ಅದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಚಿತ್ರೀಕರಣ ನಡೆದಿತ್ತು. ಅದಾದ ಮೇಲೆ ರಾಜಸ್ಥಾನದಲ್ಲಿ ಚಿತ್ರೀಕರಣ ನಡೆದಿತ್ತು. ಆಲ್ಮೋಸ್ಟ್ ಚಿತ್ರದ ಎಲ್ಲ ಭಾಗದ ಚಿತ್ರೀಕರಣಗಳು ಮುಗಿದಿದೆ. ಈಗ ಆಲ್ರೆಡಿ ನಟ ದರ್ಶನ್ ಅವರು ನಾಗರಬಾವಿಯಲ್ಲಿರುವಂತಹ ಸಾಧು ಕೋಕಿಲ ಅವರ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಡಬ್ಬಿಂಗನ್ನು ಸಹ, ಅವರ ಪಾತ್ರದ ಡಬ್ಬಿಂಗನ್ನು ಸಹ ಆರಂಭ ಮಾಡಿದ್ದಾರೆ ಎನ್ನುವ ಸುದ್ದಿಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಚಿತ್ರದ ಮಿಕ್ಕುಳಿದ ಭಾಗ ಅಂದರೆ ಫೈಟಿಂಗ್ನ ಒಂದಷ್ಟು ಪೋರ್ಷನ್ಗಳು ಬಾಕಿ ಉಳಿದಿದೆ. ನಟ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸಿಕೊಂಡಿದ್ದ ಕಾರಣಕ್ಕಾಗಿ ಫೈಟಿಂಗ್ನ ಸೀಕ್ವೆನ್ಸ್ಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳೋದಕ್ಕೆ ಆಗಿಲ್ಲ. ಕಂಪ್ಲೀಟ್ ಆಗಿ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಕೊನೆಗೆ ಫೈಟಿಂಗ್ ಸೀಕ್ವೆನ್ಸ್ ಶೂಟಿಂಗ್ ಅನ್ನ ಇಟ್ಕೊಳ್ಳೋಣ ಅಂತ ಚಿತ್ರತಂಡ ನಿರ್ಧಾರ ಮಾಡಿದೆ. ಹಾಗಾಗಿ ನಟ ದರ್ಶನ್ ಅವರ ಡೆವಿಲ್ ಚಿತ್ರದ ಫೈಟಿಂಗ್ ಸೀಕ್ವೆನ್ಸ್ನ ಒಂದಷ್ಟು ಭಾಗ ಶೂಟಿಂಗ್ ಆಗೋದಕ್ಕೆ ಬಾಕಿ ಇದೆ. ಸೊ ಚಿತ್ರ ಈ ಹಂತದಲ್ಲಿದೆ. ಅಂದರೆ ಚಿತ್ರದ ಟೀಸರ್ ಬಂದಿಲ್ಲ, ಜಸ್ಟ್ ಫಸ್ಟ್ ಲುಕ್ ಬಂದಿದೆ ಅಷ್ಟೇ. ಟ್ರೇಲರ್ ಬಂದಿಲ್ಲ, ಇನ್ನು ಸಾಂಗ್ಗಳು ಕೂಡ ಬಂದಿಲ್ಲ. ಚಿತ್ರದಲ್ಲಿ ದೊಡ್ಡ ತಾರಾ ಬಳಗವಿದೆ. ಹೀಗಾಗಿ ಈ ಚಿತ್ರದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಅದರಲ್ಲೂ ತಾರಕ್ ಸಿನಿಮಾ ಆದ ನಂತರ ಮಿಲನಾ ಪ್ರಕಾಶ್ ಅವರು ನಟ ದರ್ಶನ್ ಅವರಿಗೆ ಆಕ್ಷನ್ ಕಟ್ ಹೇಳ್ತಾ ಇರುವಂತಹ ಚಿತ್ರ ಇದು. ಸೊ ಈ ಹಿಂದೆ ರಿಲೀಸ್ ಆದಂತಹ ನಟ ದರ್ಶನ್ ಅವರ ಕಾಟೇರ ಚಿತ್ರ ಏನಿತ್ತು, ಈ ಕಾಟೇರ ಚಿತ್ರ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಅತ್ಯುತ್ತಮವಾದಂತಹ ಕಲೆಕ್ಷನ್ ಅನ್ನ ಮಾಡಿಕೊಂಡಿತ್ತು. ಈ ಚಿತ್ರ ಒಂದು ದಾಖಲೆಯನ್ನೇ ಬರೆದಿತ್ತು ಅಂತ ಹೇಳ್ಬೋದು. ಎಲ್ಲ ಆಯಾಮಗಳಲ್ಲೂ, ನಟನೆಯಿಂದ ಹಿಡಿದು, ನಿರ್ದೇಶನದಿಂದ ಹಿಡಿದು, ಸ್ಟೋರಿಯಿಂದ ಹಿಡಿದು, ಮ್ಯೂಸಿಕ್ ಸಾಂಗ್ಸ್ನಿಂದ ಹಿಡಿದು ಎಲ್ಲ ವಿಭಾಗದಲ್ಲೂ ಕೂಡ ಕಾಟೇರ ಚಿತ್ರ ಕನ್ನಡಿಗರ ಮನಸ್ಸನ್ನ ಹಾಗೂ ನಟ ದರ್ಶನ್ ಅವರ ಅಭಿಮಾನಿಗಳ ಮನಸ್ಸನ್ನ ಗೆಲ್ಲೋದರಲ್ಲಿ ಯಶಸ್ವಿ ಕೂಡ ಆಗಿತ್ತು. ಸೊ ಕಾಟೇರ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕಂಡ ನಂತರ ಮುಂಬರುವ ಚಿತ್ರದ ಮೇಲೆ ಆಬ್ವಿಯಸ್ಲಿ ಎಲ್ಲ ಅಭಿಮಾನಿಗಳಿಗೂ ಹಾಗೂ ಚಿತ್ರ ಪ್ರೇಮಿಗಳಿಗೂ ಹೆಂಗಿರಬಹುದು ಮುಂದಿನ ಚಿತ್ರ ಎನ್ನುವ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಅನ್ನ ಇದೇ ರೀತಿ ಮೂಡಿಸಿಕೊಂಡಿರುವಂತಹ ಚಿತ್ರ ಯಾವುದಪ್ಪ ಅಂತಂದ್ರೆ ಅದು ಡೆವಿಲ್ ಚಿತ್ರ. ಈ ಚಿತ್ರದಲ್ಲಿ ನಟ ದರ್ಶನ್ ಅವರು ಮುಖ್ಯಮಂತ್ರಿಯ ಒಂದು ಪಾತ್ರವನ್ನ ನಿರ್ವಹಣೆ ಮಾಡ್ತಾ ಇರಬಹುದು ಎನ್ನುವುದಕ್ಕೆ ಪುಷ್ಟಿ ನೀಡುವಂತಹ ಒಂದಷ್ಟು ಪೋಸ್ಟರ್ಗಳು ಸಹ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಹಾಗಾಗಿ ಈ ಚಿತ್ರದ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿನೇ ಇದೆ. ಸೊ ಈ ಚಿತ್ರದ OTT ರೈಟ್ಸ್ ಹಾಗೂ ಸ್ಯಾಟಲೈಟ್ ರೈಟ್ಸ್ಗಾಗಿ ಈಗ ನಾನಾ OTT ಪ್ಲಾಟ್ಫಾರ್ಮ್ಗಳು ಜೊತೆಗೆ ಸ್ಯಾಟಲೈಟ್ ಚಾನೆಲ್ಗಳು ಕೂಡ ಹಿಂದೆ ಬಿದ್ದಿದೆ. ಈ ಡೆವಿಲ್ ಚಿತ್ರದ ಒಂದು ಸ್ಯಾಟಲೈಟ್ ರೈಟ್ಸ್ ಹಾಗೂ OTT ರೈಟ್ಸನ್ನು ನಾವೇ ತೆಗೆದುಕೊಳ್ಬೇಕು ಅಂತ ಹಿಂದೆ ಬಿದ್ದಿರೋದು ಗೊತ್ತಾಗ್ತಾ ಇದೆ. ಯಾಕಪ್ಪ ಅಂತಂದರೆ
ಪ್ರಮುಖ ಕಾರಣ ನಟ ದರ್ಶನ್ ಅವರ ಈ ಹಿಂದಿನ ಚಿತ್ರ ಕಾಟೇರ ಸೂಪರ್ ಡ್ಯೂಪರ್ ಹಿಟ್ ಆಗಿದ್ದು. ಅದರ ಜೊತೆಗೆ ನಟ ದರ್ಶನ್ ಅವರು ವರ್ಷಕ್ಕೆ ಒಂದು ಚಿತ್ರ ಅಥವಾ ವರ್ಷಕ್ಕೆ 2 ಚಿತ್ರವನ್ನು ಕೊಡುವ ನಿಟ್ಟಿನಲ್ಲೂ ಸಹ ಸಾಕಷ್ಟು ಬಾರಿ ಕೆಲಸವನ್ನು ಮಾಡಿದ್ದಾರೆ. ಆದರೆ ಕಳೆದ 1-1.5 ವರ್ಷದಿಂದ ಅಂದರೆ ಕಾಟೇರ ರಿಲೀಸ್ ಆದ ನಂತರ ಇನ್ನು ಯಾವ ಚಿತ್ರವೂ ಕೂಡ ಅವರದ್ದು ರಿಲೀಸ್ ಆಗಿಲ್ಲ. ಅವರ ಅಭಿಮಾನಿಗಳು ಸಾಕಷ್ಟು ಕಷ್ಟದ ಸಂದರ್ಭದಲ್ಲಿ ಅವರನ್ನ ನೋಡ್ಕೊಳ್ತಾ ಬಂದಿದ್ದಾರೆ. ಅದರ ಜೊತೆಗೆ ಅವರ ಅಭಿಮಾನಿಗಳು ಅವರ ಮುಂದಿನ ಚಿತ್ರಕ್ಕೋಸ್ಕರ ಕೂಡ ಕಾಯ್ತಾ ಇದ್ದು, ಈಗ ಏನು ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರನ್ನು ಆರೋಪಿ ಸ್ಥಾನದಲ್ಲಿ ಪೊಲೀಸರು ನಿಲ್ಲಿಸಿದ್ದಾರೆ, ಅದರಿಂದ ಹೊರಗಡೆ ಬಂದೇ ಬರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಅವರ ಫ್ಯಾನ್ಸ್ ಕ್ರೇಜ್ ಕಮ್ಮಿ ಆಗಿಲ್ಲ, ಅದರ ಜೊತೆಗೆ ಅವರ ಚಿತ್ರಗಳ ಮೇಲೆ ಇರುವ ಕ್ರೇಜ್ ಕಮ್ಮಿ ಆಗಿಲ್ಲ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಡೆವಿಲ್ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲೇ ಡೆವಿಲ್ ಚಿತ್ರಕ್ಕೆ OTT ಹಾಗೂ ಸ್ಯಾಟಲೈಟ್ ಕಡೆಯಿಂದ ಬೇಡಿಕೆ ಹೆಚ್ಚಾಗ್ತಾ ಇರೋದು ಇನ್ನಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಅದರ ಜೊತೆಗೆ OTT ಹಾಗೂ ಸ್ಯಾಟಲೈಟ್ನ ಪ್ಲಾಟ್ಫಾರ್ಮ್ಗಳು ಏನಿದೆ, ಈ ಪ್ಲಾಟ್ಫಾರ್ಮ್ಗಳು ಚಿತ್ರದ ಒಂದು ಟೀಸರ್ ಅಥವಾ ಟ್ರೇಲರ್ ಜೊತೆಗೆ ಸಾಂಗ್ ಬಂದ ಮೇಲೆ ಈ ಚಿತ್ರದ ಬೇಡಿಕೆ ಇನ್ನೆಷ್ಟರ ಮಟ್ಟಕ್ಕೆ ಹೆಚ್ಚಾಗಬಹುದು ಅನ್ನೋದರ ಮೇಲೆ ಕೂಡ ಕಣ್ಣಿಟ್ಟಿರೋದ್ರಿಂದ ಡೆವಿಲ್ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಅದು ಚಿತ್ರತಂಡಕ್ಕೂ ಅಷ್ಟೇ, ಅಭಿಮಾನಿಗಳಿಗೂ ಅಷ್ಟೇ. ಅದರ ಜೊತೆಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಂದರೆ OTT ಹಾಗೂ ಸ್ಯಾಟಲೈಟ್ ಪ್ಲಾಟ್ಫಾರ್ಮ್ಗಳಿಗೂ ಕೂಡ ಡೆವಿಲ್ ಚಿತ್ರದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನು ನೋಡ್ತಾ ಇದ್ದಾರೆ? ಅಂದರೆ ಡೆವಿಲ್ ಚಿತ್ರದ ಟೀಸರ್ ಟ್ರೇಲರ್ ಕೂಡ ಇನ್ನೂ ರಿಲೀಸ್ ಆಗಿಲ್ಲ, ಯಾವುದೇ ಸಾಂಗ್ ಕೂಡ ರಿಲೀಸ್ ಆಗಿಲ್ಲ. ಆದರೂ ಕೂಡ ಚಿತ್ರದ OTT ಹಾಗೂ ಸ್ಯಾಟಲೈಟ್ ಹಕ್ಕುಗಳಿಗಾಗಿ ಈಗ ಆಲ್ರೆಡಿ ಚರ್ಚೆ, ಮಾತುಕತೆ ಆರಂಭ ಆಗಿದೆ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ಲೆಸ್ ಕರ್ನಾಟಕ.